ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಮೊದಲನೆಯ ಒಗಟು. ಅವಳು ಬಡಿದೊಡನೆ ಬೆಚ್ಚಗೆ ನಾನು ಬದಲಾಗಿವೆ, ಆಕೆಯ ತುದಿಯಲ್ಲಿ ತವಕದಿಂದ ಸುಳಿದಾಡುವೆ. ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ. ಯೋಚನೆ ಮಾಡಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಟೂತ್ಪೇಸ್ಟ್. ಅವಳು ಬಡಿದೊಡನೆ ಬೆಚ್ಚಗೆ ನಾನು ಬದಲಾಗಿವೆ, ಆಕೆಯ ತುದಿಯಲ್ಲಿ ತವಕದಿಂದ ಸುಳಿದಾಡುವೆ. ಉತ್ತರ ಟೂತ್ಪೇಸ್ಟ್. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಮುಂದಿನ ಒಗಟು ಎರಡನೆಯ ಒಗಟು. ನಾನು ಬರೆದಾಗ ಅವಳ ಎದೆ ಉಬ್ಬುತ್ತದೆ, ಆಕೆ ಎದ್ದು ನಿಂತರೆ ನನ್ನ ತಕ್ಷಣ ತಿರುಗಿ ಹೋಗುತ್ತೇನೆ, ನಾನು ಇದ್ದರೆ ಅವಳ ಲುಕ್ ಸ್ಟೈಲಿಶ್. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಬರೆದಾಗ ಅವಳ ಎದೆ ಉಬ್ಬುತ್ತದೆ, ಆಕೆ ಎದ್ದು ನಿಂತರೆ ನಾನು ತಕ್ಷಣ ತಿರುಗಿ ಹೋಗುತ್ತೇನೆ, ನಾನು ಇದ್ದರೆ ಅವಳ ಲುಕ್ ಸ್ಟೈಲಿಶ್. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಬ್ಲೌಸ್ ಜೀಪ್. ನಾನು ಬರೆದಾಗ ಅವಳ ಎದೆ ಉಬ್ಬುತ್ತದೆ, ಆಕೆ ಎದ್ದು ನಿಂತರೆ ನನ್ನ ತಕ್ಷಣ ತಿರುಗಿ ಹೋಗುತ್ತೇನೆ, ನಾನು ಇದ್ದರೆ ಅವಳ ಲುಕ್ ಸ್ಟೈಲಿಶ್. ಉತ್ತರ ಬ್ಲೌಸ್ ಜೀಪ್. ಬನ್ನಿ, ಮೂರನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಅವಳು ನನ್ನನ್ನು ತುಟಿಗೆ ತಾಕಿದಾಗ ಮೌನವಾಗಿ ನಗುತ್ತಾಳೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವಳು ನನ್ನನ್ನು ತುಟಿಗೆ ತಾಕಿದಾಗ ಮೌನವಾಗಿ ನಗುತ್ತಾಳೆ. ಏನಿರ್ಬೋದು ಇದಕ್ಕೆ? ಉತ್ತರವನ್ನು ನೀಡಿ, ಗೆಸ್ ಮಾಡಿ ಇದಕ್ಕೆ ಏನಿರ್ಬೋದು ಅಂತ ಹೇಳಿ. ಆಲ್ಮೋಸ್ಟ್ ಪ್ರತಿ ಹುಡುಗಿರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ನೋಡೋಣ, ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದಂತಹ ಉತ್ತರ ಲಿಪ್ಸ್ಟಿಕ್. ಅವಳು ನನ್ನನ್ನು ತುಟಿಗೆ ತಾಕಿದಾಗ ಮೌನವಾಗಿ ನಗುತ್ತಾಳೆ. ಉತ್ತರ ಲಿಪ್ಸ್ಟಿಕ್. ಬನ್ನಿ, ಮುಂದಿನ ನಾಲ್ಕನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ನನ್ನೊಳಗೆ ಕೈ ಹಾಕಿದಾಗ ಅವಳ ಮುಖದಲ್ಲಿ ಆಶ್ಚರ್ಯ ಮಿಂಚುತ್ತೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನೊಳಗೆ ಕೈ ಹಾಕಿದಾಗ ಅವಳ ಮುಖದಲ್ಲಿ ಆಶ್ಚರ್ಯ ಮಿಂಚುತ್ತೆ. ಏನಿರ್ಬೋದು ಇದಕ್ಕೆ ಉತ್ತರ? ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಲವ್ ಲೆಟರ್. ನನ್ನೊಳಗೆ ಕೈ ಹಾಕಿದಾಗ ಅವಳ ಮುಖದಲ್ಲಿ ಆಶ್ಚರ್ಯ ಮಿಂಚುತ್ತೆ. ಉತ್ತರ ಲವ್ ಲೆಟರ್. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಇದು ಕೊನೆಯ ಒಗಟು ಅಥವಾ 5ನೆಯ ಒಗಟು. ನಾನು ಅವಳ ಮನಸ್ಸಿನಲ್ಲಿರುವ ನನ್ನ ಹತ್ತಿರದ ಕವಿತೆ. ಏನಿರ್ಬೋದು ಇದಕ್ಕೆ ಉತ್ತರ? ನಾನು ಅವಳ ಮನಸ್ಸಿನಲ್ಲಿರುವ ನನ್ನ ಹತ್ತಿರದ ಕವಿತೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ, ಇದಕ್ಕೆ ಉತ್ತರ ಏನಿರಬಹುದು? ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವು ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ನೆನಪು. ನಾನು ಅವಳ ಮನಸ್ಸಿನಲ್ಲಿರುವ ನನ್ನ ಹತ್ತಿರದ ಕವಿತೆ. ಉತ್ತರ ನೆನಪು. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.